ಅಂದ್ರೆ ನಮಸ್ಕಾರ ನೋಡ್ಸ ಅಂದ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಮಹಿಳೆಯರು ಪುರುಷರು ಇಬ್ಬರು ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. 1,000 ಆಗ್ಬೋದು, 2,000 ಆಗ್ಬೋದು, 3,000 ಆಗ್ಬೋದು ಅಥವಾ 5,000 10,000 ಇಲ್ಲಿ ತನಕ ಕೂಡ ನೇಮಕಾತಿ ನಡೆಯುತ್ತೆ. ನೋಡಿ ಟೋಟಲ್ ಆಗಿ 33 ವಿಷಯದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಒಂದು ವಿಷಯ ಅಲ್ಲ, 2 ವಿಷಯ ಅಲ್ಲ, 33 ವಿಷಯದ ಮೇಲೆ. ಮತ್ತೆ ನೀವೇನಾದ್ರೂ ಈ ಒಂದು ಪರೀಕ್ಷೆಯಲ್ಲಿ ಆಯ್ಕೆ ಆದ್ರೆ, ಪರೀಕ್ಷೆ ಬರೋದು ಆಯ್ಕೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹುದ್ದೆಗಳಿಗೆ ನೀವು ಸೇರ್ಪಡೆ ಆಗ್ತೀರಾ. ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಏನೆಲ್ಲ ವಿಷಯ ಹೊಂದಿರತ್ತೆ ಮತ್ತು ನಿಮಗೆ ಈ ಒಂದು ಪರೀಕ್ಷೆ ಕೇಂದ್ರ ಎಲ್ಲೆಲ್ಲಿ ಬರ್ತಾವೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಮತ್ತೆ ಯಾವ್ಯಾವ ಒಂದು ವಿಷಯದ ಮೇಲೆ ಈ ಒಂದು ಪರೀಕ್ಷೆ ನಡೀತಾ ಇದೆ, 33 ವಿಷಯ ಇದಾವಲ್ಲ, ಆ ಎಲ್ಲ ವಿಷಯದ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಅದ ನಂತರ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು, ಏನೆಲ್ಲ ಪಾಸ್ ಆಗಿರ್ಬೇಕು, ಎಷ್ಟು ಪರ್ಸೆಂಟೇಜ್ ಆಗಿರ್ಬೇಕು, ಪರೀಕ್ಷೆ ಯಾವಾಗ ನಡೆಸ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಮಾಹಿತಿ ಇರತ್ತೆ. ಈ ಒಂದು ವಿಡಿಯೋದಲ್ಲಿ ಆದಷ್ಟು ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಆದ ಕಾರಣ ಕೊನೆತನಕ ನೋಡಿ. ಬನ್ನಿ ಸ್ನೇಹಿತರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದು 2025ರ ನೇಮಕಾತಿ ಆಗಿರತ್ತೆ. 2026ರಲ್ಲಿ ಇದ್ರದ್ದು ಪರೀಕ್ಷೆ ಅಂತರೂ ಇರೋದಿಲ್ಲ. ಅದಕ್ಕಿಂತ ಮುಂಚಿತವಾಗಿನೇ ಪರೀಕ್ಷೆಯನ್ನು ನಡೆಸ್ತಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ನೇಮಕಾತಿಗೆ ಸಂಬಂಧಪಟ್ಟಂತೆ ವಿವರಣೆ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಪರೀಕ್ಷೆ ನಡೆಸ್ತಾರೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಇದು KSCET ಅಂತ ಕರೀತಾರೆ. ಈ ಒಂದು ಪರೀಕ್ಷೆ 2025 ಈಗ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗಿದೆ ಅಂದ್ರೆ 28/8/2025ರಿಂದ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಾನು ಯಾವುದೇ ರೀತಿಯ ಗೊಳಫರ ಅಂತ ತಿಳಿಸ್ಕೊಡ್ತಾ ಇಲ್ಲ. 28/8/2025ರಿಂದ ಪ್ರಾರಂಭ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18 ಸೆಪ್ಟೆಂಬರ್ 2025. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 18/9/2025 ತನಕ ಅವಕಾಶ ಇರತ್ತೆ. ಅದ ನಂತರ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 19/9/2025. ಅಂದ್ರೆ ಒಂದಿನ ನಿಮಗೆ ಜಾಸ್ತಿ ಕೊಟ್ಟಿರ್ತಾರೆ. 19/9/2025. ಮತ್ತೆ ನಿಮ್ಮ ಒಂದು ಪ್ರವೇಶ ಪತ್ರ, ಇದಕ್ಕೆ ಪರೀಕ್ಷೆ ಇರೋದ್ರಿಂದ KSCET ಅಂತ ಈ ಒಂದು ಪರೀಕ್ಷೆ ಹೆಸರು. ಇದಕ್ಕೆ ಪರೀಕ್ಷೆ ಇರೋದ್ರಿಂದ ಹಾಲ್ ಟಿಕೆಟ್ ರಿಲೀಸ್ ಮಾಡುವಂತ ದಿನಾಂಕ 24/10/2025ರಂದು ರಿಲೀಸ್ ಮಾಡ್ತಾರೆ. ಮತ್ತು ಪರೀಕ್ಷಾ ದಿನಾಂಕ, ಈ ಒಂದು ಪರೀಕ್ಷೆ ದಿನಾಂಕ 2/11/2025ರಂದು ಈ ಒಂದು ಕರ್ನಾಟಕದ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ನಡೆಸ್ತಾರಲ್ಲ, ಇದು ಈ ಒಂದು ದಿನಾಂಕ ನಡೆಸ್ತಾರೆ. 2/11/2025. 2026ರಿಂದ ನಿಮಗೆ ನೋಟಿಸ್ ಕಳಿಸ್ಕೊಡ್ತಾರೆ, ಜಾಬಿಗೆ ಜಾಯಿನ್ ಆಗ್ಬಹುದು. ನೋಡಿ, ಇದ್ರ ಬಗ್ಗೆ ನಮ್ಮ ಮಾಹಿತಿ ಇರತ್ತೆ ಕೊನೆತನಕ ನೋಡಿ. ಮತ್ತೆ ಇನ್ನೊಂದು ಹೇಳ್ತಾ ಇರೋದು, ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳ ವೆಬ್ಸೈಟ್ ಇದೆಯಲ್ಲ, ಇದೇ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. www.com ಕರ್ನಾಟಕ CET ಆನ್ಲೈನ್ karnataka.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ ಅರ್ಜಿ ಸಲ್ಲಿಸಲು. ಅರ್ಜಿ ಸಲ್ಲಿಸಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ಗಳು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ನಾನು ಮೊದಲಿಗೆ ತಿಳಿಸ್ಕೊಟ್ಟಿರೋದು, ಆಯ್ಕೆ ಆದರೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳಲ್ಲಿ ಕಾಲೇಜಿನಲ್ಲಿ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ ಹುದ್ದೆಗೆ ಜಾಯಿನ್ ಆಗ್ತಾರ. ಇದು ನಿಮಗೆ ಅರ್ಥ ಆಗಿದೆ. ಮೊದಲಿಗೆ ಅರ್ಹತಾ ನಿರ್ಬಂಧಗಳು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಮೊದಲಿಗೆ ಅಭ್ಯರ್ಥಿಗಳು UGC ಇಂದ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ, ಉನ್ನತ ಸಂಸ್ಥೆಗಳಿಂದ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಅಥವಾ ಸಮಾನತೆ ಪರೀಕ್ಷೆಯಲ್ಲಿ ಕೂಡ ತೇರ್ಗಡೆ ಹೊಂದಿರಬೇಕಾಗತ್ತೆ. ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಅದ ನಂತರ ಇಲ್ಲಿ 50% 55% ಅಂಕಗಳನ್ನ ನೀವು ಪಡೆದಿರಬೇಕಾಗತ್ತೆ. ಅಭ್ಯರ್ಥಿಗಳು ಗಳಿಸಿರ್ಬೇಕು, ಅದೆಲ್ಲ ಕೊಟ್ಟಿದ್ದಾರೆ ರೂಲ್ಸ್. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇದೊಂದು ಮುಖ್ಯವಾದ ರೂಲ್ಸ್ ಆಗಿರತ್ತೆ. ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ಅದ ನಂತರ ವಿವಿಧ ರೂಲ್ಸ್ ಇದಾವೆ, ಅದನ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕೊಟ್ಟಿದ್ದೇನೆ. ಇನ್ನು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈ ಒಂದು 2025ರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಬರಿಬೇಕಂದ್ರೆ ವಯೋಮಿತಿ ನೋಡಿ, ಇದಕ್ಕೆ ಕಡ್ಡಾಯವಾಗಿ ನಿಮಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ 18 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿ ನೋಡಿ, ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವ ಗರಿಷ್ಠ ವಯೋಮಿತಿ ಯಾವುದೇ ರೀತಿಯಾಗಿ ಅನ್ವಯಿಸುವುದಿಲ್ಲ. ಅಂದ್ರೆ ಇಲ್ಲಿ ನಿಮಗೆ 45 ವರ್ಷ ಇದ್ದವ್ರು ಅಪ್ಲಿಕೇಶನ್ ಹಾಕಿ, ಅಥವಾ 50 ವರ್ಷ ಇದ್ದವ್ರು ಅಪ್ಲಿಕೇಶನ್ ಹಾಕಿ, ಅಥವಾ 60 ವರ್ಷ ಇದ್ದವ್ರು ಅಪ್ಲಿಕೇಶನ್ ಹಾಕಿ, ಅಥವಾ 70 ವರ್ಷ ಇದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಅದರ 25 ಕೂಡ ಅಪ್ಲಿಕೇಶನ್ ಹಾಕಿ, ಈ ರೀತಿಯಾಗಿ ಯಾವುದೇ ರೀತಿಯ ಗರಿಷ್ಠ ವಯಸ್ಸು ನಿಮಗೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ. ಇನ್ನು ವಿನಾಯಿತಿ ನೋಡಿ, ಯಾರ್ಯಾರಿಗೆ ವಿನಾಯಿತಿ ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಎಷ್ಟಿಗಿಂತ ಮುಂಚಿತ ಹುಟ್ಟಿದವರು ಏನೆಲ್ಲ ಪರೀಕ್ಷೆ ಉತ್ತೀರ್ಣ ಆಗಿರ್ಬೇಕು ಅದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಅರ್ಜಿ ಶುಲ್ಕ ಕೂಡ ಇರತ್ತೆ. ಇದಕ್ಕೆ
ಎಷ್ಟೆಷ್ಟು ಅರ್ಜಿ ಶುಲ್ಕ ನೋಡಿ, ಪರೀಕ್ಷೆ ಶುಲ್ಕ ಅಂತೇಳಿ ಸಾಮಾನ್ಯ ವರ್ಗದವರಿಗೆ ಮತ್ತು ಪ್ರವರ್ಗ 1, 2A, 2B, 3A, 3B ದವರಿಗೆ ಅಥವಾ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಇತರೆ ರಾಜ್ಯದವರು ಈ ತರ ಬರ್ತಾರೆ ನೋಡಿ ಸ್ನೇಹಿತರೆ. ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಕರ್ನಾಟಕದವ್ರಿಗೆ ಅಷ್ಟೇ ಅಲ್ಲ ಅನ್ಸುತ್ತೆ, ಅದು ಆಲ್ ಭಾರತದವ್ರು ಅನ್ಸುತ್ತೆ. ಬಹುಶಃ ನನಗನ್ನಿಸೋ ಮಟ್ಟಿಗೆ ತಪ್ಪಾಗಿ ಇದು ಮಾಡಿದಾರೆ ಅನ್ಸುತ್ತೆ. ಇದು ಕರ್ನಾಟಕ ರಾಜ್ಯದವ್ರಿಗೆ ಮಾತ್ರ ನನಗನ್ನಿಸೋ ಮಟ್ಟಿಗೆ, ಬಟ್ ಇದು ಇತರೆ ರಾಜ್ಯ ಎಲ್ಲ ಕೊಟ್ಟಿದ್ದಾರೆ ನೋಡಿ. 1,000 ತನಕ ಇರತ್ತೆ ಅರ್ಜಿ ಶುಲ್ಕ. ಇನ್ನು ಪ್ರವರ್ಗ 1 SC ST PWBD ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 700 ರೂಪಾಯಿ ತನ ಅರ್ಜಿ ಶುಲ್ಕ ಇರತ್ತೆ. ಈ ರೀತಿಯಾಗಿ ಅರ್ಜಿ ಶುಲ್ಕಗಳನ್ನ ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕಾಗತ್ತೆ ನೋಡಿ. ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡಿ ಒಂದೊಂದಾಗಿ ಮಾಹಿತಿ ತಿಳಿಸ್ಕೊಡ್ಬೇಕಂದ್ರೆ ಅರ್ಜಿಗಳು ಪ್ರಾರಂಭ ಆಗಿದೆ, ಮಿಸ್ ಅಂತೂ ಮಾಡ್ಕೋಬೇಡಿ. ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ 2/11/2025 ಪರೀಕ್ಷೆ ನಡೆಸ್ತಾರೆ. ಅದ ನಂತರ ಇಲ್ಲಿ ಪತ್ರಿಕೆ 2 ಇರತ್ತೆ. ಮೊದಲನೇ ಪತ್ರಿಕೆ, ಎರಡನೇ ಪತ್ರಿಕೆ. ಇಲ್ಲಿ ಮೊದಲನೇ ಅಂಕಗಳು ನೋಡಿ, ಮೊದಲನೇ ಪತ್ರಿಕೆಯಲ್ಲಿ 100 ಅಂಕ ಇರತ್ತೆ, ಎರಡನೇ ಪತ್ರಿಕೆಯಲ್ಲಿ 200 ಅಂಕ ಇರತ್ತೆ. ಆ ಒಂದು ದಿನಾಂಕ ಕೂಡ ಪ್ರಕಟ ಮಾಡಿದ್ದಾರೆ. ಒಂದೇ ದಿನದಲ್ಲಿ 2 ಪರೀಕ್ಷೆ ಇಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಗಳು ಸಂಖ್ಯೆ 50 ಪ್ರಶ್ನೆಗಳು ಬರ್ತವೆ, ಕಡ್ಡಾಯವಾಗಿರುತ್ತೆ. ಅದ ನಂತರ ಇಲ್ಲಿ 200 ಅಂಕಗಳು ಇರೋದ್ರಿಂದ 100 ಪ್ರಶ್ನೆಗಳು ಬರ್ತವೆ, ಅದು ಕೂಡ ಕಡ್ಡಾಯವಾಗಿರತ್ತೆ. ಇಲ್ಲಿ ಟೈಮ್ ಕೂಡ ಕೊಟ್ಟಿದ್ದಾರೆ, 3 ಗಂಟೆ ನಿಮಗೆ ಟೈಮ್ ಇರತ್ತೆ. ಮುಂಜಾನೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಿಮಗೆ ಪರೀಕ್ಷೆ ನಡೆಸ್ತಾರೆ. ಇನ್ನು ಸೂಚನೆ, ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆಯ ಮೊದಲು ಪರೀಕ್ಷೆ ಕೇಂದ್ರದಲ್ಲಿ ಹೊರಬರಲು ಅನುಮತಿಸುವುದಿಲ್ಲ, ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಬರಬೇಡ ಅಂತ ಅವ್ರು ಕೊಟ್ಟಿದ್ದಾರೆ. ಅದ ನಂತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಷಯಗಳು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇದು ಪರೀಕ್ಷೆಗೆ ಇರೋದ್ರಿಂದ ಸ್ವಲ್ಪ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆ ಆಗಿರತ್ತೆ. ಇದರಲ್ಲಿ ಬೋಧನೆ, ಸಂಶೋಧನೆ ಮತ್ತು ಭೌತಿಕ ಸಾಮರ್ಥ್ಯಗಳ ಅದಕ್ಕೆ ಸಂಬಂಧಪಟ್ಟಂತೆ ಇದು. ಅದ ನಂತರ ಈ ಪತ್ರಿಕೆ ಅಭ್ಯರ್ಥಿಗಳು ಸಾಮಾನ್ಯ ಪತ್ರಿಕೆ ಆಗಿದ್ದು ಸಾಮಾನ್ಯ ಜ್ಞಾನ, ಬೋಧನೆ ಹಾಗೂ ಸಂಶೋಧನೆಯ ಸಂಬಂಧಪಟ್ಟಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅರ್ಥ ಆಯಿತು. ಇನ್ನು ಎರಡನೇ ಪತ್ರಿಕೆಯಲ್ಲಿ ಯಾವ ಒಂದು ವಿಷಯ ಇದೆ ಅಂದ್ರೆ, ಈ ಒಂದು ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿದ ವಿಷಯದಂತೆ ನೀವು ಈ ಪತ್ರಿಕೆಯಲ್ಲಿ ಆಯ್ಕೆ ಮಾಡಿದ ವಿಷಯದಲ್ಲಿ 100 ಕಡ್ಡಾಯವಾಗಿ ಬಹು ಆಯ್ಕೆ ಪ್ರಶ್ನೆಗಳು ಒಳಗೊಂಡಿರತ್ತೆ. ಬಹು ಆಯ್ಕೆ ಪ್ರಶ್ನೆ ಇರತ್ತೆ. ಅವ್ರು ಕೊಟ್ಟಿರುವಂತ ಮಾಹಿತಿ ಇಲ್ಲಿ ವಿಷಯಗಳು ಕೊಟ್ಟಿಲ್ಲ ಅವರು ಎರಡನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ. ಅದ ನಂತರ ಈ ಒಂದು KSCT ಇದೆಲ್ಲ ಇದರ ವಿಧಾನ ಕೊಟ್ಟಿದ್ದಾರೆ, ಅವ್ರ ರೀತಿ ತುಂಬಬೇಕಂತೇಳಿ. ಪರೀಕ್ಷಾ ಫಲಿತಾಂಶ ಪ್ರಕಟಣೆ ಅದು ಕೊಟ್ಟಿದ್ದಾರೆ, ನಾನು ಪ್ರಕಟ ಆತಂದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾರ್ಕ್ಸ್ಗಳು ಕೊಟ್ಟಿದ್ದಾರೆ, ಎಷ್ಟು ಪಡೆದಿರ್ಬೇಕಾಗತ್ತೆ ಅಂತ ಹೇಳಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. SC ST ಮತ್ತು ಕೆಟಗರಿ 1, 2A, 2B ಅಥವಾ 3A, 3B, PWBD ಅಭ್ಯರ್ಥಿಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜನರಲ್ ಕಾಸ್ಟು GM ದವ್ರಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಜನರಲ್ ಕಾಸ್ಟ್ ದವ್ರಿಗೆ ಮಾತ್ರ ನೋಡಿ 2 ಪತ್ರಿಕೆಗಳು ಸೇರಿ ನಿಮಗೆ 40% ಆಗಿರಬೇಕು. ಅಷ್ಟಿದ್ರೆ ನಿಮಗೆ ನೀವು ಕನಿಷ್ಠವಾಗಿ ಇಷ್ಟು ಅಂಕಗಳನ್ನ ಪಡಿಬೇಕಾಗತ್ತೆ. 40% ನಿಮ್ಮ ಅಂಕ ಆಗಿರಬೇಕು ಪಾಸ್ ಆಗ್ಬೇಕಂದ್ರೆ. ಅದ ನಂತರ ಈ ಒಂದು ಜನರಲ್ ಕಾಸ್ಟ್ ಬಿಟ್ಟು ಎಲ್ಲ ಒಂದು ವರ್ಗದ ಅಭ್ಯರ್ಥಿಗಳಿಗೆ 2 ಪತ್ರಿಕೆಯಲ್ಲಿ ಸೇರಿ ಒಟ್ಟು 35% ತಗೊಂಡಿರ್ಬೇಕಾಗತ್ತೆ. ಅಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಮುಗಿಯುತ್ತು, ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪ್ರೊಸೆಸ್ ಏನೇ ಇದೆಯಲ್ಲ ಅದನ್ನ ನಡೆಸ್ತಾರೆ. ಅದ ನಂತರ ಈ ಒಂದು ವಿಷಯಗಳು ನೋಡಿ ಯಾವ್ಯಾವ ವಿಷಯ ಇದೆ ಅಂತೇಳಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇದೆಲ್ಲ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ನಮಗೆ ಮುಖ್ಯವಾದ ವಿಷಯಗಳು ತಿಳಿಸ್ಕೊಡ್ತಾನೆ ಯಾವ್ಯಾವ ವಿಷಯ ಇದೆ ಅಂತೇಳಿ. ಇಲ್ಲಿ ನೋಡಿ ತುಂಬಾನೇ ವಿಷಯ ಇದಾವೆ, ಸುಮಾರು 33 ಇದೇನು ಕಾಣಿಸ್ತಾ ಇದೆಯಲ್ಲ 33 ವಿಷಯದ ಮೇಲೆ ಈ ಒಂದು ಪರೀಕ್ಷೆ ನಡೆಸ್ತಿದ್ದಾರೆ. ಅಂದ್ರೆ ಇದು ಪ್ರೊಫೆಷನಲ್ ಇರೋದ್ರಿಂದ ಪ್ರೊಫೆಸರು ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ನಿರ್ವಹಣೆ ಅಧಿಕಾರಿ, ಗ್ರಂಥಾಲಯ ಹಾಗೂ ಮಾಹಿತಿ ತಂತ್ರಜ್ಞಾನ. ಅದ ನಂತರ ಸಮೂಹಕ ಸಂವಹನ ಮತ್ತು ಪತ್ರಿಕೋದ್ಯಮ ಅಂದ್ರೆ ಜರ್ನಲಿಸಮ್. ಅದ ನಂತರ ಮನೋವಿಜ್ಞಾನ, ಸಮಾಜ ಕಾರ್ಯ, ಕಾನೂನು, ಸಾಂಸ್ಕೃತಿಕ, ದೈಹಿಕ ಶಿಕ್ಷಣ, ಉರ್ದು, ಇಲ್ಲಿ ಸಾರ್ವಜನಿಕ ಆಡಳಿತ, ಗಣಕ ಮತ್ತು ಅನ್ವಯಿಕಗಳು, ಭೌತಿಕ ವಿಜ್ಞಾನ. ಈ ರೀತಿ ನಿಮ್ಗೆ ಸುಮಾರು 33 ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನ, ಗೃಹ ವಿಜ್ಞಾನ, ವಿದ್ಯುತಾತ್ಮಕ ವಿಜ್ಞಾನ, ಭೂ ವಿಜ್ಞಾನಗಳು, ಮಹಿಳಾ ಅಧ್ಯಯನಗಳು, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು. ಇಷ್ಟು ನಿಮಗೆ 33 ಅನುವಾಗತ್ತೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ನೋಡೋದ ಮೇಲೆ ಯಾವ ಒಂದು ವಿಷಯದ ಮೇಲೆ ನೀವು ಪರೀಕ್ಷೆ ಬರೀತಾ ಇದ್ದೀರಾ ಅದು ನಿಮ್ಗೆ ಗೊತ್ತಾಗತ್ತೆ. ನಿಮಗೆ ಒಟ್ಟಿಗೆ ಇದರಲ್ಲಿ ಪಾಸ್ ಆಗ್ತಿರಲ್ಲ, ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ತಾರೆ, ಆಗ ನೀವು ಜಾಬಿಗೆ ಜಾಯಿನ್ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ ಕೊಟ್ಟಿದ್ದಾರೆ. ಆ ರೂಲ್ಸ್ ಯಾವ್ದು ಏನಂತ
ತಿಳಿಸ್ಕೊಡ್ತಾನೆ ನೋಡಿ. ಮೊದಲಿಗೆ ಪರೀಕ್ಷಾ ಕೇಂದ್ರ ನೋಡಿ ಎಲ್ಲೆಲ್ಲಿ ನಡೆಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರಿನಲ್ಲಿರತ್ತೆ ಪರೀಕ್ಷಾ ಕೇಂದ್ರ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಈ ಒಂದು ಡಿಸ್ಟಿಕ್ ನಲ್ಲಿ ನಿಮಗೆ ಪರೀಕ್ಷೆ ಕೇಂದ್ರ ನಡೆಸ್ತಾರೆ. ಇದೇನ್ ಕಾಣಿಸ್ತಾ ಇದಲ್ಲ ಈ ಒಂದು ಡಿಸ್ಟಿಕ್ ನೋಡಿ. ನೀವೇನಾದ್ರೂ ಬೆಂಗಳೂರಿನವರಾಗಿದೆ ಅಂದ್ರೆ ಬೆಂಗಳೂರಿನಲ್ಲೇ ಒಂದು ಪರೀಕ್ಷೆ ಕೇಂದ್ರನ ಆಯ್ಕೆ ಮಾಡಿ. ಬೆಳಗಾವಿದವರಾಗಿದ್ರೆ ಬೆಳಗಾವಿನಲ್ಲೇ ಒಂದು ಪರೀಕ್ಷೆ ಕೇಂದ್ರನ ಆಯ್ಕೆ ಮಾಡಿ. ಅಥವಾ ಮೈಸೂರಿನವರಾಗಿತ್ತಂದ್ರೆ ಮೈಸೂರಿನಲ್ಲೇ ಆಯ್ಕೆ ಮಾಡಿ. ಅಥವಾ ನೀವ್ ಹೆಂಗ್ ಮಾಡ್ತೀರಾ ಅಂದ್ರೆ ಪೋಸ್ಟ್ಗೆ ಏನ್ 1,000 ಪೋಸ್ಟಿಗೆ ಅರ್ಜಿ ಕರೆದಿರ್ತಾರಲ್ಲ, ಇವ್ರು ಹೆಂಗ್ ಅರ್ಜಿ ಸಲ್ಲಿಸ್ತಾರ ಅಂದ್ರೆ, ಈಗ ಧಾರವಾಡದವ್ರು ಇರ್ತಾರೆ ಬೆಂಗಳೂರಿಗೆ ಅರ್ಜಿ ಸಲ್ಲಿಸ್ತಾರೆ, ಬೆಂಗಳೂರಿನವ್ರು ಇರ್ತಾರೆ ಶಿವಮೊಗ್ಗಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಈ ರೀತಿಯಾಗಿ ಸಲ್ಲಿಸೋದ್ರಿಂದ ನಿಮ್ಗೆ ತುಂಬಾ ತೊಂದರೆ ಆಗತ್ತೆ. ಇದು ಆಯ್ಕೆ ಮಾಡುವಂತ ಹುದ್ದೆಗೆ ಸಂಬಂಧಪಟ್ಟಂತೆ ಸೆಲೆಕ್ಟ್ ಆಗುವಂತ ಇದು ಇರೋದಿಲ್ಲ. ಡೈರೆಕ್ಟ್ ಪರೀಕ್ಷೆ ಬರಬೇಕಾಗತ್ತೆ. ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಹತ್ತಿರ ಇರುವಂತ ಜಿಲ್ಲೆ. ಕಲಬುರದವ್ರು ಇತ್ತಂದ್ರೆ ಕಲಬುರದಲ್ಲೇ ನೀವು ಒಂದು ಪರೀಕ್ಷೆ ಕೇಂದ್ರ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಹೋಗೋದು ಬರೋದು ಸ್ವಲ್ಪ ಸಮೀಪ ಆಗತ್ತೆ ನಿಮಗೆ. ಅದೇ ಒಂದು ಕಾರಣಕ್ಕಾಗಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ 18 ವಿಷಯಗಳಿಗೆ CCT ಈ ಒಂದು ಪರೀಕ್ಷೆ 12 ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲಾಗತ್ತೆ. 12 ಪರೀಕ್ಷೆ ಕೇಂದ್ರ ಆಗತ್ತೆ, ಅಲ್ಲಿ ನಿಮ್ಗೆ ನಡೆಸ್ತಾರ. ಈಗ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೆಯಲ್ಲ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಟೆಲಿಗ್ರಾಮ್ ನಲ್ಲಿ ಕೊಟ್ಟಿದ್ದೇವೆ, ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಇದು ಮಾಡಿ. ಅಥವಾ ನನಗೆ ಏನಾದರೂ ಡೌಟ್ ಇತ್ತಂದ್ರೆ ನಾನು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ ನಾನು ನಿಮಗೆ. ಮತ್ತು ಇನ್ನೊಂದು, ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿತ್ತಂದ್ರೆ 2021, 22, 23 ಈ ರೀತಿಯಾಗಿ ನಡೆದಂತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ಗಳು ಬೇಕಾಗಿತ್ತಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಸರ್ ಈ ರೀತಿಯಾಗಿ ಕಳಿಸ್ಕೊಡಿ ಅಂದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೇನೆ. ಇಷ್ಟು ಸಾಂತ್ರ 2025 ಈ ಒಂದು ರಾಜ್ಯ ಸರ್ಕಾರದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತೇಳಿ 2025 ಇದೇ ಒಂದು ನೇಮಕಾತಿ ಆಗಿರತ್ತೆ. ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ